ಅದೇ ಅದು ದುರಂತ. ವಿವೇಕಾನಂದ ಅವರೇ ನೋಡಿ, ಇವಾಗ ಇಷ್ಟು ದಿನ ಒಂದು ವಾರದ ಹಿಂದೆ ಸ್ಟಾರ್, ಒಂದು ವಾರದ ಹಿಂದೆ ಸೆಲೆಬ್ರಿಟಿ, ಒಂದು ವಾರದ ಹಿಂದೆ ಹೀರೋ, ಹೀಗಿದ್ದವರು ಇವಾಗ ಅಪರಾಧಿ ಅನ್ನೋ ಹಂತಕ್ಕೆ ಹೋಗ್ತಾ ಇದೆ ಕೇಸ್ ಅಂತ ಹೇಳೋದಾಗ್ತಿರ್ಬೇಕಾದ್ರೆ, ನಾಳೆ ದಿನ ಬಂದು ಮತ್ತೆ ನಾನು ಬಣ್ಣ ಹಚ್ಕೊಳ್ತೀನಿ, ಕ್ಯಾಮ್ರಾ ಮುಂದೆ ನಿಲ್ತೀನಿ, ಫ್ಯಾನ್ಗಳು ಮತ್ತೆ ನನ್ನನ್ನು ಹೀರೋ ದೃಷ್ಟಿಯಲ್ಲಿ ನೋಡಬೇಕು ಅಂತಂದ್ರೆ ಹೆಂಗಪ್ಪ ಒಪ್ಪೋದು? ಅಂದ್ರೆ ನಾವು ಯಾರನ್ನ ಆರಾಧಿಸಬೇಕು, ಯಾರನ್ನ ನಾವು ಅಭಿಮಾನಿಯಾಗಿ ನಿಲ್ಲಬೇಕು, ದೊಡ್ಡ ಪ್ರಶ್ನೆ ಇದು ದರ್ಶನ್ ಕೇಸ್ನಲ್ಲಿ. ಹೌದು, ಇದನ್ನ ಖಂಡಿತವಾಗ್ಲೂ ನಾವು ಸ್ವಲ್ಪ ವಿಭಿನ್ನವಾಗಿ ನೋಡಬೇಕಾಗುತ್ತೆ. ಈಗ ಬಿಸಿ ಬಿಸಿಯಾಗಿದೆ, ವಕೀಲರು ಹೇಳಿದ್ರು ಮತ್ತು ಹಿರಿಯ ಪೊಲೀಸ್ ಅಧಿಕಾರಿ, ನಿವೃತ್ತ ಅಧಿಕಾರಿಗಳು ಹೇಳಿದ್ರು. ಈಗ ಈ ವಿಷಯವನ್ನ ಮಾನವೀಯ ನೆಲೆಯಲ್ಲಿ ನೋಡಬೇಕಾಗುತ್ತೆ. ಈಗ ನೀವು ದರ್ಶನ್ ಮಾಡಿರುವ ಅಪರಾಧದ ತೀವ್ರತೆ ಮತ್ತು ಕಾಲ ಸರಿದಂತೆ ಜನರು ಯಾವ ಭಾವನೆಗಳನ್ನು ಹೊಂದುತ್ತಾರೆ. ಈಗ ಅವರು ಡೆವಿಲ್ ಅನ್ನುವ ಒಂದು ಸಿನಿಮಾನ ಮಾಡ್ತಾ ಇದ್ದಾರೆ, ಸುಮಾರು 70-80% ಏನೋ ಶೂಟಿಂಗ್ ಮುಗಿದಿದೆ ಅಂತ. ಒಂದು ವೇಳೆ ಆ ಸಿನಿಮಾ ಏನಾದರೂ ರಿಲೀಸ್ ಆಗಿ ಒಂದು ವೇಳೆ ಇನ್ನೊಂದು ಸ್ವಲ್ಪ ಇದು ಹಿಟ್ಟಾಗಿ ಮತ್ತೆ ಹಿಟ್ಟಾಯಿತು ಅಂದರೆ ಇವರು ಒಂದಷ್ಟು ರಿನ್ಯೂ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಕಾಲ ಇವತ್ತು ಬಿಸಿ ಬಿಸಿ ಇದೆ, ಆದರೆ ಸಿನಿಮಾ ಮಾತ್ರ ಅಲ್ಲ, ಸಮಾಜ ಕೂಡ ಇದೆ. ಈಗ ಇವತ್ತು ಕೂಡ ದರ್ಶನ್ ಅಭಿಮಾನಿಗಳು ನಾವು ನೋಡಿ, ಇಲ್ಲಿ ಅಪರಾಧವನ್ನ ಯಾರು ಬೆಂಬಲಿಸ್ತಾ ಇಲ್ಲ, ನಾವು ವಾಸ್ತವವನ್ನ ಮಾತಾಡ್ತಿದೀವಿ. ವಾಸ್ತವ ಏನಾಗ್ಬೋದು ಅಂತೇಳಿ ಇವತ್ತು ಕೂಡ ಅಭಿಮಾನಿಗಳಲ್ಲಿ ಎಷ್ಟೋ ಜನ ಅವ್ರನ್ನ ಬಿಡಿ, ಅವ್ರು ನಮ್ ತಪ್ಪು ಮಾಡೇ ಇಲ್ಲ ಅಂತ ಹೇಳುವಂತಹ ಈ ವ್ಯವಸ್ಥೆ ಇದೆ. ಈಗ ನಾವು ಡಿ ಬಾಸು, ಆ ಸ್ಟಾರು, ಚಾಲೆಂಜಿಂಗ್ ಸ್ಟಾರು, ಈ ತರ ಇಡೀ ಸಮಾಜದಲ್ಲಿ ಎಲ್ಲರೂ ಸೇರಿ ಅವರನ್ನ ನಾವು ಅತ್ಯಂತ ಅತಿಮಾನುಷ ಶಕ್ತಿಯಾಗಿ ನಾವು ಬಿಂಬಿಸಿರ್ತೀವಿ. ಆಕ್ಚುಲಿ ಅದರಲ್ಲಿ ನಮ್ದು ತಪ್ಪಿರುತ್ತೆ. ಅವರನ್ನ ಒಬ್ಬ ಕಲಾವಿದರು ಅಂದ್ರೆ ಅವ್ರಿಗೆ ಸ್ವತಂತ್ರ ಇರೋದಿಲ್ಲ, ಅವರ ಸಂಭಾಷಣೆ ಸ್ವತಂತ್ರ ಇರೋದಿಲ್ಲ, ಅವರ ನಗು ಸ್ವತಂತ್ರ ಇರೋದಿಲ್ಲ, ಅವರ ಬಟ್ಟೆ ಕೂಡ ಸ್ವತಂತ್ರ ಇರಲ್ಲ. ಇದೆಲ್ಲ ಸ್ವಂತ ಬುದ್ಧಿಯಿಂದಾನೇ ಮಾಡಿರೋದಲ್ವಾ ಇದೆಲ್ಲ? ಹೌದು, ಅಲ್ಲ ಇದು ಮಾಡಿರೋದು ಅವ್ರಿಗಿರಲ್ಲ. ಅಂತ ವ್ಯಕ್ತಿಯನ್ನ ನಾವು ಗ್ಲೋರಿಫೈ ಮಾಡಿರ್ತೀವ್ರಿ. ಈಗ ಆದರ್ಶ ವ್ಯಕ್ತಿ ಅಂತೇಳಿ ನೀವು ಬಿಂಬಿಸಿ ನೋಡಿ. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇದೊಂದು ಸಣ್ಣ ಘಟನೆ ನೀವು ಹೇಳಿ, ಇವರು ದರ್ಶನ್ಗೂ ಆ ರೇಣುಕಾ ಸ್ವಾಮಿಗೂ ಅಜಗಜಾಂತರ ವ್ಯತ್ಯಾಸ. ಆತ ಎಲ್ಲೋ ಒಂದು ಹಳ್ಳಿಯಲ್ಲಿ ಇದ್ದವನು, ನಿಜ ಅವನು ಅಶ್ಲೀಲ ವಿಡಿಯೋ ಕಳಿಸಿದ್ದಾನೆ, ಕೋಪ ಬರುತ್ತೆ, ಎಲ್ಲ ಬರುತ್ತೆ. ಆದರೆ ಒಬ್ಬ ವ್ಯಕ್ತಿಗೆ ಅದನ್ನು, ದರ್ಶನ್ ಅಂತ ವ್ಯಕ್ತಿಗೆ ಅದನ್ನು ಓವರ್ಕಮ್ ಮಾಡೋಕ್ಕೆ ಸಾವಿರಾರು ದಾರಿಗಳು. ಅವ್ರಿಗೆ ಇರುವಂಥ ಇನ್ಫ್ಲೂಯೆನ್ಸಲ್ಲಿ ಅಲ್ಲಿರೋ SP ಫೋನ್ ಮಾಡಿ ಏನೋ ಒಂದು ಹೇಳ ಅಂದರೆ ಮಾಡ್ಬೋದಾಗಿತ್ತು. ಆದರೆ ಇವ್ರಿಗೇನಾಗಿದೆ ಅಂದರೆ ಒಂದು ರೀತಿಯ ಅಹಂಕಾರ. ನಿಮಗೆ ನೋಡಿ, ಆ ಶರವಣ ಭವನ್ ಕೇಸ್ ಗೊತ್ತಿರ್ಬೋದು ನಿಮ್ಗೆ, ತಮಿಳ್ನಾಡಲ್ಲಿ ಆ ವ್ಯಕ್ತಿ ಸುಮ್ಮನೆ ಒಬ್ಬ ಹುಡುಗಿಗೋಸ್ಕರ ಮರ್ಡರ್ ಮಾಡಿ ಕೊನೆಗೆ ಅಷ್ಟು ದೊಡ್ಡ ಶರವಣ ಭವನ್ ಹೋಟೆಲ್ ಅಧಿಕಾರಿ ಕೊನೆಗೆ ಜೀವಾವಧಿ ಶಿಕ್ಷೆ ಆಗಿ ಜೈಲಲ್ಲೇ ಸತ್ತೋದ. ಇತ್ತೀಚೆಗೆ ಅಷ್ಟೇ ಹಲ್ದಿರಾಮ್ಸ್ ಒಬ್ಬ ದೊಡ್ಡ ಬಿಲ್ಡಿಂಗ್ ಇರುತ್ತೆ, ಅಲ್ಲಿ ಕೆಳಗಡೆ ಯಾರೋ ಒಬ್ಬ ಟೀ ಅಂಗಡಿಯವನು ಟೀ ಇಟ್ಟಿರ್ತಾನೆ, ಅವನು ಗಲೀಜ್ ಮಾಡ್ತಿರ್ತಾನೆ ಅಂತ ಅವ್ನು ಅವ್ನು ಹೋಗಲ್ಲ ಅಂತಾನೆ, ಅವನನ್ನು ಕೊಲೆ ಮಾಡಿಸ್ಬಿಡ್ತಾನೆ. ಅದೇ ತರದ ಹೋಲಿಕೆ ಇದು. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡೋದು, ಯಾರು ಸೆಲೆಬ್ರಿಟಿ ಅಥವಾ ಸಮಾಜದಲ್ಲಿ ಬೇರೆ ಎಲ್ಲರಿಗಿಂತ ನಾವೊಂದು ಹೆಜ್ಜೆ ಮೇಲಿದ್ದೀವಿ ಅಂತ ಹೇಳಿ ಗುರುತಿಸ್ಕೊಂಡಿರ್ತಾರೆ, ಅವರಲ್ಲಿ ಹೆಚ್ಚಿನ ಜವಾಬ್ದಾರಿ ಅಪೇಕ್ಷೆ ಮಾಡ್ತೀವಿ ನಾವು. ಇಂಥವರೇ ಎಡವಿ, ಅದು ಒಂದಲ್ಲ ಎರಡಲ್ಲ, ಪದೇ ಪದೇ ಈ ಕಾನೂನಿನ ಅಡಿಯಲ್ಲೇ ತಪ್ಪು ಅನ್ನೋ ಸಾಬೀತಾಗೋ ವಿಚಾರಗಳಲ್ಲಿ ತಲೆಕಾಕೊಂಡಾಗ ಮತ್ತವ್ರನ್ನ ಸ್ಟಾರ್ ಅಂತ ಒಪ್ಪೋದು ಹೇಗೆ? ಮಾತಾಡ್ತೀನಿ ನಿಮ್ಮ ಹತ್ರ. ಭರತ್ ಅವರೇ ನೋಡಿ, ನಾನು ಆಗ್ಲೇ ಹೇಳ್ತಿದ್ದ ಹಾಗೆ ಇಷ್ಟು ದಿನಗಳ ಕಾಲ ದರ್ಶನ್ ಅವ್ರ ಮೇಲೆ ಆಗಾಗ ಆರೋಪಗಳನ್ನ ಕೇಳ್ತಾ ಇತ್ತು ಸಮಾಜ, ಆಗಾಗ ಅಲ್ಲಲ್ಲೇ ಪ್ಯಾಚಪ್ ಆಗಿದ್ದನ್ನ ಕೂಡ ಗಮನಿಸ್ತಾ ಇತ್ತು. ಬಟ್ ಹೆಚ್ಚಿನ ಭಾಗ ದರ್ಶನ್ ಅವರನ್ನ ಗಮನಿಸಿದ್ದು ಒಬ್ಬ ನಟನಾಗಿ, ಅದರಲ್ಲೂ ಒಬ್ಬ ದೊಡ್ಡ ನಟನಾಗಿ ಬೆಳವಣಿಗೆಯನ್ನ ಗಮನಿಸ್ತು, ಆತನ ಸೂಪರ್ ಡೂಪರ್ ಹಿಟ್ ಚಿತ್ರಗಳನ್ನ ಗಮನಿಸ್ತು ಸಮಾಜ. ಬಟ್ ನೀವು ಬಹಳ ಹತ್ತಿರದಿಂದ ಅವರ ಇನ್ನೊಂದು ರೂಪದ ಮುಖವನ್ನ ಬಹಳ ಹಿಂದೆನೆ ಗಮನಿಸ್ಬಿಟ್ಟಿದ್ರಿ, ಅದನ್ನ ಇತ್ತೀಚೆಗೆ ಹಂಚ್ಕೊಂಡ್ರಿ ಕೂಡ. ವ್ಯಕ್ತಿಗತವಾಗಿ ದರ್ಶನ್ ಅವ್ರು ಹೇಗೆ ಅನ್ನೋದು, ಅಂದ್ರೆ ನಿಮ್ಮ ಜೊತೆಯಲ್ಲಿ, ಅಂದ್ರೆ ಅವರ ಚಿತ್ರೋದ್ಯಮದ ಬಂಧು ಬಾಂಧವರ ಜೊತೆಯಲ್ಲಿ, ಅವ್ರ ಜೊತೆ ಕೆಲಸ ಮಾಡೋರ ಜೊತೆಯಲ್ಲಿ ಹೆಂಗಿರ್ತಿದ್ರು ಬೇಸಿಕಲಿ ದರ್ಶನ್ ಅಂತ? ಶೂಟಿಂಗ್ ಟೈಮಲ್ಲೆಲ್ಲ ತುಂಬ ಚೆನ್ನಾಗಿ ಹುಡುಗರು ಅವ್ರ ಸುತ್ತಮುತ್ತ. ಈಗ ನಾವೇ ಹೋಗಲಿ, ಈಗ ನಾನೊಂದು ಸಿನಿಮಾಗೆ ಅವ್ರದ್ದೊಂದು ಸಿನಿಮಾಲಿ ನಾನು ಕೆಲಸ ಮಾಡಿದೆ ಒಬ್ಬರು ದೊಡ್ಡ ಪ್ರೊಡ್ಯೂಸರ್ ಹತ್ರ. ಆವಾಗ ಕ್ಯಾರವನ್ ಕರೆಸ್ಕೊಂಡು ನನಗೆ ಕಾಫಿ ಕುಡ್ಸೋದಾಗಲಿ, ಮಾತಾಡ್ಸೋದಾಗಲಿ, ಆಮೇಲೆ ಹಿಂಗೆ ಮಾಡು ನೀನು ಅಂತ ಹೇಳಿ ಎಲ್ಲ ಥರ ಗೈಡ್ ಮಾಡೋರು. ಬಟ್ ಏನಾಗುತ್ತೆ, ಅವ್ರ ಜೊತೆಯಲ್ಲಿ ಇರೋರು ತುಂಬ ಕಚಡಗಳೇ ಅಂತಲೇ ಹೇಳ್ತೀನಿ ನಾನು. ಯಾಕಂದರೆ ನನ್ನ ವಿಷಯದಲ್ಲೂ ಹಂಗೆ ಆಯಿತು. ಅವ್ರು ನನಗೂ ಅವ್ರಿಗೂ ಡೈರೆಕ್ಟಾಗಿ ಬಿಡ್ತಾ ಇರಲಿಲ್ಲ. ಅವ್ರು ಏನು ಮಾಡೋರು, ಮಧ್ಯದಲ್ಲಿರೋರು ಅಣ್ಣ ಮಾತಾಡ್ಬೇಕಂತ ಹೇಳಿ ಫೋನ್ ಮಾಡಿಕೊಡೋರು, ಅವ್ರ ಕೈಲಿ ಬಯಸೋದು. 6 o'clock ಮೇಲೆ
ಈಗ ತುಂಬಾ ಜನ ಹೇಳೋದು ಕೇಳಿದ್ದೀನಿ, ನಾನು ಇವತ್ತು ನೋಡಿದೆ ಒಂದಷ್ಟು ಚಾನೆಲ್ಸಲ್ಲಿ. ಎಲ್ಲರೂ ಹೇಳ್ತಿರೋದು ಒಂದೇ ರೀಸನು, 6 ಗಂಟೆ ಮೇಲೆ ನೀವು ಸಾಯಂಕಾಲ 6 ಗಂಟೆ ಮೇಲೆ ಅವ್ರು ಕಾಲ್ ಮಾಡ್ತಾರೆ ಅಂದರೆ ಯಾರೋ ಕಿವಿ ಚುಚ್ಚಿ ಮಾಡಿಸೋದು, ಅವ್ರ ಕೈಯಾರೆ ಅವ್ರು ಮಾಡಲ್ಲ. ಇಲ್ಲ, ಒಂದು ಚಿಕ್ಕ ಸಂದೇಹ ಬರುತ್ತವ್ರೆ. ಅಂದರೆ ದರ್ಶನ್ ಅವ್ರಿಗಿರೋ ವ್ಯಕ್ತಿತ್ವ, ಅವ್ರಿಗಿರೋ ವರ್ಚಸ್ಗೆ ಯಾರೋ ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಮಾಡ್ತಾರೆ ಅಂದರೆ ಸ್ವಂತ ಬುದ್ಧಿ ಇಲ್ವಾ ಅವ್ರಿಗೆ? ಅನುಮಾನ ಬರುತ್ತಲ್ವಾ? ಯಾರೋ ಹೇಳಿಬಿಟ್ಟು ಮಾತ್ರಕ್ಕೆ ನಾನು ಶೂಟ್ ಮಾಡ್ತೀನಿ, ಯಾರೋ ಹೇಳಿಬಿಟ್ಟು ಮಾತ್ರಕ್ಕೆ ನಾನು ಕಿಡ್ನಾಪ್ ಮಾಡ್ತೀನಿ, ಯಾರೋ ಹೇಳಿದ ಮಾತ್ರಕ್ಕೆ ನನ್ನ ಹತ್ರ ಇರೋ ಲೈಸೆನ್ಸ್ ವೆಪನ್ನ ಪ್ರಯೋಗ ಮಾಡ್ತೀನಿ ಅಂದರೆ ಅವ್ರಿಗೆ ಸ್ವಂತ ಬುದ್ಧಿ ಇಲ್ವಾ ಅಂತ ಹೇಳಿ ಅನುಮಾನ ಬರುತ್ತೆ. ಈಗ ಮೇಡಮ್, ಈಗ ನಾನು ತುಂಬ ಬೇಕಾಗಿರೋರ್ನ ಇರ್ತೀನಿ ಅವ್ರಿಗೆ. ನಾನು ಹೋಗ್ಬಿಟ್ಟು ಅಣ್ಣ ಈ ಥರ ಆಗ್ತಾ ಇದೆ, ಇವ್ನು ನಂಗೆ ತೊಂದರೆ ಕೊಡ್ತಾ ಇದ್ದಾನೆ, ಒಂಚೂರು ನೀವು ಒಂದು ಮಾತು ಹೇಳಿ, ನೀವು ಹೇಳಿದ್ರೆ ಈ ಮಾತು ಕೇಳ್ತಾನೆ ಅಂತ ಒಂಚೂರು ಎದುರಿಸ್ರಿ ಅಂತ ಹೇಳ್ತಾರೆ. ಅವ್ರು ಏನು ಮಾಡ್ತಾರೆ, ಎದುರಿಸಕ್ಕೆ ಹೋಗಿ ಅದು ಬೇರೆ ರೀತಿ ಟೋನಲ್ಲಿ ಹೋಗುತ್ತೆ, ಆ ಟೋನ್ ಸರಿಗಿರಲ್ಲ. ಈಗ ಸಾಯಂಕಾಲ 6 ಗಂಟೆ ಮೇಲೆ ಆಯಿತು ಅಂದರೆ ಅವ್ರು 1-2 ಪೆಗ್ ಹಾಕ್ತಾರೆ, ಅವ್ರು 2-3 ಪೆಗ್ ಹಾಕ್ತಿರಂಗೆ ಅದು ಬೇರೆ ಥರ ಟರ್ನ್ ಆಗುತ್ತೆ. ಅದಾದ್ಮೇಲೆ ಇವ್ರು ಬೇಕು ಅಂತ ಪ್ರವೋಕ್ ಮಾಡೋಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಡಿಸ್ತಾರೆ. ಹಿಂಗೆ ನಡೀತಾ ಇರೋದಲ್ಲಿ ಅವ್ರ ಜೊತೆ ಸುತ್ತಮುತ್ತ ಇವತ್ತು ಯಾರು ನೋಡ್ತಿದ್ದೀರೋ ಅವ್ರು ಬಿಟ್ಟು ಇನ್ನಷ್ಟು ಜನ ಇದ್ದಾರೆ, ಅವ್ರು ಯಾರು ಸರಿಗಿಲ್ಲ. ಆ ಟೀಮ್ ಯಾವಾಗ ಇವ್ರ ಜೊತೆ ಜಾಸ್ತಿ ಕ್ಲೋಸ್ ಆಗಕ್ಕೆ ಸ್ಟಾರ್ಟ್ ಆಯಿತು, ಅಲ್ಲಿಂದ ಅವ್ರದ್ದು ಲೈಫೇ ಚೇಂಜ್ ಆಯಿತು. ಅವ್ರದ್ದು ಟರ್ನಿಂಗ್ ಪಾಯಿಂಟೇ ಅಲ್ಲಿ. ಇದೆಲ್ಲ ಆಗಕ್ಕೆ ಸ್ಟಾರ್ಟ್ ಆಗಿದೆ ಅಲ್ಲಿಂದ. ಕುಡ್ದು ವಿಚಿತ್ರವಾಗಿ ಬಿಹೇವ್ ಮಾಡೋರು ಎಷ್ಟು ಜನ ಇದ್ದಾರೋ, ಕುಡ್ದೂನು ಕೂಡ ಕಂಟ್ರೋಲ್ಡ್ ಆಗಿ ಡೀಸೆಂಟ್ ಆಗಿ ಬಿಹೇವ್ ಮಾಡೋರು ಕೂಡ ಇದ್ದಾರೆ ಸಮಾಜದಲ್ಲಿ ಅಂತ ಹೇಳಿ. ಕುಡಿದ ತಕ್ಷಣ ಮನುಷ್ಯ ರಾಮ ಇದ್ದವನು ರಾಕ್ಷಸ ಆಗ್ಬಿಡ್ತಾನೆ ಅಂದ್ರೆ ಹೆಂಗ್ ನಂಬೋದಪ್ಪ? ಕರೆಕ್ಟ್ ಆಗಿತ್ತು. ಅದು ಆ ಎಕ್ಸ್ಕ್ಯೂಸ್ ಕೊಡೋಂಗಿಲ್ಲ. ಆ ರೀತಿ ಯಾರೋ ಹೇಳ್ಬಿಟ್ರು. ಈಗ 47 ವರ್ಷದ ವ್ಯಕ್ತಿ ಇಷ್ಟೆಲ್ಲ ಸಿನಿಮಾಗಳನ್ನ ಅನುಭವಿಸೇ ಮಾಡ್ಬೇಕಾಗುತ್ತೆ. ಅಬ್ಡಿ ಮಾಡ್ಬೇಕಂದ್ರೆ ಎಲ್ಲ ನವರಸಗಳನ್ನು ಇದು ಮಾಡುವ ಅಂತ ವ್ಯಕ್ತಿಗೆ ಯಾರೋ ಹೇಳ್ಕೊಟ್ಬಿಟ್ರು, ಬೇಕಂತ ಕುಡಿಸಿದ್ರು ಅನ್ನೋದಾದ್ರೆ ಇವ್ರು ಬೇಕು ಅಂತ ಕುಡಿಸ್ತಾ ಇದಾರೆ ಅನ್ನುವ ಪ್ರಜ್ಞೆನೂ ಅವ್ರಿಗೆ ಇರುತ್ತೆ. ಸೊ ಆ ಎಕ್ಸ್ಕ್ಯೂಸ್ ಅವ್ರಿಗೆ ಕೊಡಕ್ ಆಗೋದಿಲ್ಲ. ಖಂಡಿತವಾಗ್ಲೂ ಅದು ಉದ್ದೇಶಪೂರ್ವಕವೇ. ರೈಟ್. ಈಗ ಸದ್ಯಕ್ಕೆ A2 ಇದ್ದಾರೆ ಈ ಪ್ರಕರಣದಲ್ಲಿ ದರ್ಶನ್ ಅವರು. ಒಂದಷ್ಟು ಚರ್ಚೆ ಆಗ್ತಾ ಇದೆ. ಈ ಪ್ರಕರಣದ ತನಿಖೆ ಆಗ್ತಾ ಮುಂದಿನ ದಿನಗಳಲ್ಲಿ ಅವರನ್ನ A6 ಅಂದ್ರೆ ಆರೋಪಿ ಸಂಖ್ಯೆ 6, ಆರೋಪಿ ಸಂಖ್ಯೆ 8 ಮಾಡಿ ಈ ಕಠಿಣ ಶಿಕ್ಷೆಗೆ ಗುರಿ ಆಗದೆ ಇರೋ ರೀತಿಯಲ್ಲಿ ಏನಾದ್ರೂ ಆಗ್ಬಿಡುತ್ತಾ? ಆತಂಕ ಇದ್ದೇ ಇದೆ. ಅದ್ರ ಬಗ್ಗೆ ಪೊಲೀಸ್ ಅಧಿಕಾರಿ ಇದ್ದಾರೆ, ನಿವೃತ್ತ, ಹಾಗೆ ವಕೀಲರಿದ್ದಾರೆ, ಅವ್ರ ಹತ್ರ ಮಾತುಕತೆ ಮುಂದುವರ್ಸೋಣ. ಸಂಗ್ರಾಮ್ ಸಿಂಗ್ ಸರ್, ಈಗ 19 ಜನರನ್ನ ಆರೋಪಿ ಅಂತ ಹೇಳಿ ನಿಲ್ಲಿಸಿದ್ದಾರೆ. ಇದರಲ್ಲಿ ಇಂಥವ್ರ ಪಾತ್ರ ಇಂಥದ್ದೇ ಅಂತ ಹೇಳಿ ಕಂಡುಹಿಡಿಯೋದು ಎಷ್ಟು ಕಷ್ಟ ಅಂತ, ಅಂದ್ರೆ ಸಾಯೋ ಹಂತಕ್ಕೆ ಹೊಡೆದವರು ಇವರೇ ಅಂತ ಹೇಳಿ ಕಂಡುಹಿಡಿಯೋದು ಎಷ್ಟು ಮುಖ್ಯ, ಎಷ್ಟು ಕಷ್ಟ ಅಂತ? ಮೇಡಮ್ ನೋಡಿ, ಈಗ 19 ಜನರಿಗೆ ಏನೋ ಅರೆಸ್ಟ್ ಮಾಡಿದ್ದಾರೆ ಈಗ ಪೊಲೀಸ್ನವರು. ಎಕ್ಸಾಕ್ಟ್ಲಿ ಕರೆಕ್ಟ್. ಬಟ್ ಇದರಲ್ಲಿ A1 ಬಂದಿದೆ, A1 ಬಂದಿದೆ ಆ ಪ್ರತಿಮಾ ಗೌಡನೋ ಯಾರೋ ಗೌಡ ಅವರು, ಪ್ಲಸ್ ಸೆಕೆಂಡ್ A2 ಬಂದ್ಬಿಟ್ಟಿದೆ ದರ್ಶನ್ ಆಗಿದ್ದಾರೆ. ಹೌ ದಿ ಕ್ವೆಶನ್ ಈಸ್ ವೆದರ್ ಆಲ್ ದಿ ಪರ್ಸನ್ಸ್ ಆರ್ ಇನ್ವಾಲ್ವ್ ಇನ್ ಕೇಸ್ ಅಂತ ಹೇಳಿದ್ರೆ ನಮಗೆ ಕ್ವಶನ್ ಬರುತ್ತೆ. ದಿ ಥಿಂಗ್ ಈಸ್ ಫಸ್ಟ್ ಅಕ್ಯೂಸ್, ಫಸ್ಟ್ 1 2 3 4 ಫಸ್ಟ್ ಅವರು ಇದು ಯಾವಾಗ ಕಾಮಾಕ್ಷಿ ಪಾಳ್ಯಕ್ಕೆ 4 ಜನ ಹೋಗಿದೆ ಸರ್, ಇಲ್ಲ ಸರ್ ಅದು ಅಷ್ಟೊತ್ತಿಗೆ ದರ್ಶನ್ ಎಲ್ಲ ಹೋಗಿ ಎಲ್ಲ ಬಂದಿದ್ದಾರೆ, ಇಲ್ಲ ಸರ್ ಅದು ಇದು ಅಂತ ಹೇಳಿದ್ರೆ ಶುರು ಮಾಡ್ಕೊಂಡ್ರು. ಆಗ ಪೊಲೀಸ್ ಹ್ಯಾಸ್ ಗೌಟ್, 4 ಜನಕ್ಕೂ ಬೇರೆ ರೂಮಲ್ಲಿ ಹಾಕ್ರೋ, ಹೇಳ್ತೀಯಲ್ಲ ನಿಜ ಅಂತ ಹೇಳಿದ್ರೆ, ಸಿ ವಿ ಹ್ಯಾವ್ ಗಾಟ್ ಅವರ್ ಓನ್ ಗತ್, ವಿ ಹ್ಯಾವ್ ಗಾಟ್ ಅವರ್ ಓನ್ ಟ್ಯಾಕ್ಟಿಕ್ಸ್. ಚಾಕು ಚಕ್ಯತೆ ಅಂತ ಹೇಳಿದೆ ಒಂದು ಕೇಳೋದು. ಒಂದು ಇಬ್ಬರು ಏನು ಮಾಡಿದ್ರು, ಇಲ್ಲ ಸರ್ ದರ್ಶನ್ ಅವ್ರನ್ನ ಕಳಿಸೋದು ಸರ್ ಮಾಡಿದೀವಿ ಅಂತ ಹೇಳಿದೆ. ಆಗ ಇನ್ಫಾರ್ಮೇಷನ್ ಯಾವಾಗ ಫ್ಲ್ಯಾಶ್ ಆಯಿತು, ಇಮಿಡಿಯೇಟ್ಲಿ ದ ಪಾರ್ಟಿ ವಾಸ್ ಸೆಂಟ್ ಟು ಮೈಸೂರು ಟು ಕ್ಯಾಪ್ಚರ್ ದರ್ಶನ್ ಅಟ್ ರಾಡಿಸನ್ ಹೋಟೆಲ್. ಹೌದು, ಬೆಳಗ್ಗೆ ಹೋಗಿ ರೀಚ್ ಆಗಿ ಯಾವಾಗ ಇವನು ಜಿಮ್ ಎಲ್ಲ ಮಾಡಿ ಹೊರಗಡೆ ಬಂದ, ಬಾರಪ್ಪ ನಿನ್ಗೆ ಅರೆಸ್ಟ್ ಮಾಡ್ತಾ ಇದ್ದೀವಿ, ಪ್ಲೀಸ್ ಡೌನ್ ಇದು ಜೀಪ್ ಅಂದೆ. ನಾನು ಇದಲ್ಲ ಗೊತ್ತು ಆಗಲ್ಲ ಅಂತ ಅವರು ಬಹಳ ಗಲಾಟೆ ಮಾಡ್ಕೊಂಡಿದ್ದೆ. ಅಪ್ ಟು ಬಂದರು, ಕಡೆಗೆ ಕ್ಲಿಪ್ಪಿಂಗ್ಸ್ ತೋರಿಸಿದ್ರು, ದಿಸ್ ಈಸ್ ದ ಕ್ಲಿಪ್ಪಿಂಗ್ ಅಂತ ತಂಡ ಹೊಡೆದ್ರು. ಆಮೇಲೆ ಅವ್ರು ಹಿ ಕೇಮ್ ಅಪ್ ಟು ಶ್ರೀರಂಗಪಟ್ಟಣ ಎಲ್ಲ. ಆಗ ಅವ್ರಿಗೆ ಇಡ್ಲಿ ಕೊಡಿಸ್ತೀನಿ ಅಂತ ಹೇಳಿದ್ರೆ, ನೀವೇನು ಕೊಡಿಸೋದು ಬೇಡ, ನಾನು ತಿಂತೀನಿ ಅಂತ ಸುಮ್ಮನೆ ಇದ್ರು. ಆಯಿತು ಬೇಡ ನಮಗೇನು, ನಾವು ದುಡ್ಡು ಕೊಡ್ತಾ ಇದ್ವಿ, ನಾವು ಮತ್ತು ಈ ಕಾಫಿಗೂ ದುಡ್ಡು ಕೊಡ್ತಾಯಿದ್ವಿ, ಎಲ್ಲ ಕೊಡ್ತಾಯಿದ್ವಿ, ಇವನು ತಿನ್ಬೋದಾಗಿತ್ತು. ಆಯಿತು. ಫರ್ದರ್ ಏನಾಯಿತು, ಕಡೆಗೆ ಸೀದಾ ಯಾವಾಗ ಕ್ಲಿಪ್ಪಿಂಗ್ಸ್ ತೋರಿಸಿದ ತಕ್ಷಣ ತಂಡ ಹೊಡೆದ್ಬಿಟ್ಟ ಅಪ್ ಟು ಶ್ರೀರಂಗಪಟ್ಟಣ. ಆಮೇಲೆ ಅವನಿಗೆ ಈ ವಾಸ್ ಬ್ರಾಟ್ ಡೈರೆಕ್ಟ್ಲಿ ಟು ದಿ ದಿಸ್ಟಿಂಗ್, ಎಲ್ಲಿಗೆ ಇದು ಶೆಡ್ ಇದೆಯಲ್ಲ ಅವ್ರದ್ದು, ಆ ಶೆಡ್ಗೆ ಅಲ್ಲೇ ಕರ್ಕೊಂಡು ಬಂದಿದ್ದೆ. ಮೇಡಮ್ ಅಲ್ಲಿ ಏನಾಗಿದೆ, ಆ ಅಕ್ಯೂಸರು ಸ್ವಾಮಿಗೆ ಅವನಿಗೆ 35 ಇಂಜುರೀಸ್ ಇದೆ. ನಾಟ್ 1 or 2 injuries, there are 35 injuries. Whereas in the post-mortem it has shown only 15 to 20 injuries. What happened to the other? Aitu, that's all right. You got 35 injuries, what have been stated. We have to account, the police has to account all the 35 injuries. ಯಾರಪ್ಪ ಮಾಡಿದ್ರು, ಇದು ಚುಚ್ಚುದು ಯಾರು ಚುಚ್ಚುದಪ್ಪ, ಇದು ಕೆನ್ನೆಗೆ ಹೊಡೆದ್ರ ಯಾರು ಹೊಡೆದ್ರು, ಬೆನ್ನಿಗೆ ಯಾರು ಹೊಡೆದ್ರು, ಅದರಲ್ಲಿ 1 is accepted, ಏನೋ ಕನ್ಫೆಷನ್ ಮಾಡ್ಕೊಂಡಿದ್ದಾರೆ. ಯಾರು ಪ್ರೀತಮ್ ಗೌಡನ ಯಾರು ಅವರು ಇದು ಮಾಡಿದ್ದಾರೆ, ಇಲ್ಲ ನಾನು ಚಪ್ಪಲಿನಲ್ಲಿ ಹೊಡೆದೆ ಅವನಿಗೆ, ಯಾಕೋ ಹಿಂಗೆ ಕಳಿಸ್ತೀಯಾ ಅಂತ ಹೇಳಿದೆ.
That's why there is an admission. Whether such an assault caused on the disease will cause death or so. That is left to the doctor. ಆ ಡಾಕ್ಟರ್ ಹೇಳಬೇಕಾಗುತ್ತೆ. ಫರ್ದರ್ ಏನಾಗುತ್ತೆ ಅದರಲ್ಲಿ ಇವಾಗ ಹೊಸದಾಗಿ ಈಗ ಎಲೆಕ್ಟ್ರಿಕಲ್ ಇದು ಕೊಟ್ಟಿದ್ದಾರೆ ಏನೋ ಇಂಜೆಕ್ಷನ್. ಅದು ವಾಟ್ ಹ್ಯಾಪನ್ಸ್ ಮೊದಲು ನಾವೆಲ್ಲ ಮಾಡ್ತಾ ಇದ್ವಿ. ಪೊಲೀಸಲ್ಲಿ ಇಟ್ಸ್ ಎ ಕಾಮನ್ ದಿಸ್ ಥಿಂಗ್ ಏನೋ ಬಹಳ ಹಾರ್ಡ್ ಅಂಡ್ ಕ್ರಿಮಿನಲ್ಸ್ ಬರ್ತಾ ಇದ್ರು ಮೇಡಮ್. ಅವ್ರಿಗೇನು ಹಗ್ಗಾಗಿ ಹಾಕಿದ್ರೆ ಏನಿಲ್ಲ ಎಕ್ಸೆಪ್ಟ್ ಇದು ಟಕ್ ಅಂತ ಕೊಟ್ಟಿದ ತಕ್ಷಣ ಬೇಡ 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 ಬೇಡ. ಬಟ್ ನೀವು ಕೊಡ್ತಾ ಇದ್ದ ವೇಗು ಇವಾಗ ಮಾಡಿದ್ದಾರೆ ಆಗ್ತಾ ಇದ್ದ ಉದ್ದೇಶಕ್ಕೂ ಬಹಳ ವ್ಯತ್ಯಾಸ ಇದೆ ಸರ್. ವ್ಯತ್ಯಾಸ ಏನಿಲ್ಲ ಮೇಡಮ್. ಆಗ ಕಳ್ತನದಲ್ಲಿ ಬಹಳ ಹಾರ್ಡ್ ಅಂಡ್ ಕ್ರಿಮಿನಲ್ಸು. ಇದರಲ್ಲಿ ಏನಾಗಿದೆ ದರ್ಶನ್ ಅವನೇನು ಸುಮ್ಮನೆ ಅವನು ಕುಡಿದ್ಬಿಟ್ಟ ಅಂತ ಹೇಳಿದ್ರೆ ಗಂಡಸು ಗೊತ್ತಾಗಲ್ಲ, ಹೆಂಗಸು ಗೊತ್ತಾಗಲ್ಲ, ಅವನಿಗೆ ಮಕ್ಕಳು ಗೊತ್ತಾಗೋದಿಲ್ಲ, ಅಂಥ ವ್ಯಕ್ತಿ ಆತ. ಆಯ್ತು ಬಿಡಿ, ಈಗ ಏನೋ ಸ್ವಲ್ಪ ಬುದ್ಧಿ ಬಂದಿರ್ಬೋದು. ಬಟ್ ದ ಥಿಂಗ್ ಈಸ್ ನಾವು ಇದರಲ್ಲಿ ಕೇಸನ್ನು ಕೊಡುವಾಗ ನಾವು ಟೆಸ್ಟಿಕಲ್ಸ್ಗೆ ಕೊಡ್ತಾರೆ. ಆ ಟೆಸ್ಟಿಕಲ್ಸ್ ಕೊಟ್ಟಿದ ತಕ್ಷಣ ಮೈಯೆಲ್ಲ ಝಲ್ ಅಂದ್ಬಿಡುತ್ತೆ. ಇಲ್ಲ ಅಂದರೆ ಎದೆ ಮೇಲೆ ಕೊಡ್ತೀವಿ. ಅದು ಆಗ ಗೊತ್ತಿದೆ ಟ್ಯಾಕ್ಟಿಕ್ಸು. ಅದರಲ್ಲಿ ರಘು ಅಂತ ಹೇಳಿದೆ ಈಸ್ ಅನ್ ಎಕ್ಸ್ಪರ್ಟ್ ಇನ್ ಗಿವಿಂಗ್ ದಿ ಎಲೆಕ್ಟ್ರಿಕಲ್ ದಿಸ್ ಥಿಂಗ್. ಹೌದು, ಇವತ್ತೆಲ್ಲ ಹೋಗಿ ಮಹಜರ್ ಎಲ್ಲ ಮಾಡಿಸ್ಕೊಂಡ್ ಬಂದಿದ್ದಾರೆ. ಹೌದು ಮೇಡಮ್, ಮಹಜರ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಅವನಿಗೂ ಅರೆಸ್ಟ್ ಆಗಿದೆ. ಅವನು ಈಸ್ ಅನ್ ಎಕ್ಸ್ಪರ್ಟ್ ಇನ್ ದಿಸ್ ಒನ್ ಅಂತ ಎಕ್ಸ್ಪರ್ಟ್ಸ್ಗೂ ಇಟ್ಕೊಂಡಿದ್ದಾನೆ. ಯಾರು? ಮಿಸ್ಟರ್ ದರ್ಶನ್. See, when he has kept such a person by using this thing, ಅವನು ಇನ್ನು ಬೇರೆಯವ್ರಿಗೆ ಇಟ್ಕೊಂಡಿದ್ದಾನೆ. ಬಿಕಾಸ್ ದ ಶೆಡ್ ಈಸ್ ಮೈಂಟೈನ್ ಓನ್ಲಿ ಫಾರ್ ಎ ಪರ್ಪಸ್ ಆಫ್ ಫೈಟಿಂಗ್. ಹೌದು, ಇವಾಗ ಇನ್ನೂ 4 ಜನದ ಯಾರ್ದೋ ರಕ್ತದ ಗುರುತುಗಳು ಸಿಕ್ಕಿದೆ ಅಂತ ಬೇರೆ ಆಗ್ತಿದೆ. ಅದು ಇನ್ನೊಂದು ಆಯಾಮ ಪಡ್ಕೊಳ್ತಾ ಗೊತ್ತಿಲ್ಲ ಇಲ್ಲಿ. ಹೌದು ಮೇಡಮ್, ಈಗ ಕಾರಲ್ಲಿ ಬಂದ್ಬಿಡ್ತು. ಕಾರಲ್ಲಿ ಫಸ್ಟ್ ಪೊಲೀಸ್ನವ್ರು ನೋಡ್ತಾರೆ, ಎಲ್ಲ ನೋಡ್ಕೊಂಡು ಇಲ್ಲ ಕಡೆಗೆ ಹಿಂದೆ ಡಿಕ್ಕಿನಲ್ಲಿ ತೆಗಿತಾರೆ. ಇದು ಮ್ಯಾಟ್ ಕೆಳಗಡೆ ರಕ್ತ, ಬ್ಲಡ್ ಎಲ್ಲ ಸ್ಟೈನ್ಸ್. ಈಗ ಥಿಂಗ್ ಇದೆ, ಪೊಲೀಸ್ ಹ್ಯಾಸ್ ಟು ಕಲೆಕ್ಟ್ ಆಲ್ ದೋಸ್ ಬ್ಲಡ್ ಸ್ಟೈನ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದೆ. ಆ್ಯಂಡ್ ಕಂಪ್ಯಾರಿಸನ್ ಕಳಿಸ್ಬೇಕಾಗುತ್ತೆ. ವೆದರ್ ದಿಸ್ ಬ್ಲಡ್ ಸ್ಟೈನ್ಸ್ ಕಂಪೇರ್ಡ್ ವಿತ್ ದಿಸ್ ಥಿಂಗ್ ಅದರ್ಸ್ ಬ್ಲಡ್ ಸ್ಟೈನ್ ದಟ್ ಹ್ಯಾಸ್ ಬೀನ್ ರಿಜೆಕ್ಟೆಡ್. ಕರೆಕ್ಟ್.